ಆನೇಕಲ್ ತಾಲೂಕಿನ ಇತಿಹಾಸ ಪ್ರಸಿದ್ಧ ಮುತ್ತಾನಲ್ಲೂರು ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮಾರ್ಚ್ 31ರಿಂದ ಏಪ್ರಿಲ್ 3ರವರೆಗೆ ನಡೆಯುತ್ತಿರುವ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಅಂಗವಾಗಿ ಇಂದು ಶ್ರೀ ಪ್ರಸನ್ನಾಶನೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವೈಭವದಿಂದ ನೆರವೇರಿತು. ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಬಂದ ರಥಕ್ಕೆ ಹಳ್ಳಿ ಕಾರ್ ಎತ್ತುಗಳನ್ನು ಕಟ್ಟಿ ಎಳೆಯಲಾಯಿತು. ರಥವು ಸಾಗುವ ಹಾದಿಯುದ್ದಕ್ಕೂ ವಿವಿಧ ಕಲಾ ತಂಡಗಳ ಪ್ರದರ್ಶನ ಹಾಗೂ ಒಂಟೆಗಳು ಜನರ ಗಮನ ಸೆಳೆದವು. ಭಕ್ತರು ರಥದ ಮೇಲೆ ಬಾಳೆಹಣ್ಣುಗಳನ್ನು ಎಸೆದು ಗೋವಿಂದ ಗೋವಿಂದ ಎಂದು ಜಯಘೋಷಗಳನ್ನು ಮೊಳಗಿಸುವ ಮೂಲಕ ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು. ಮುತ್ತಾನಲ್ಲೂರು ಗ್ರಾಮದಲ್ಲಿ 4 ದಿನಗಳ ಕಾಲ ವಿವಿಧ ದೇವತೆಗಳ ಆರಾಧನೆ ನಡೆಯುತ್ತಿದ್ದು, ಪ್ರಮುಖವಾಗಿ ಶ್ರೀ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮ ಕರಗ ಮಹೋತ್ಸವ, ಶ್ರೀ ವೀರಭದ್ರ ಸ್ವಾಮಿ ಅಗ್ನಿಕುಂಡ ಪ್ರವೇಶ ಹಾಗೂ ಶ್ರೀ ನಂದ್ಯಾಳ ಯಲ್ಲಮ್ಮ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಗಂಗಾ ಪೂಜೆ ಮಹೋತ್ಸವ ಭಕ್ತಿಪೂರ್ವಕವಾಗಿ ನೆರವೇರಿತು. ದೂರ ದೂರಗಳಿಂದ ಆಗಮಿಸಿದ್ದ ಭಕ್ತಾದಿಗಳಿಗೆ ಗ್ರಾಮದ ರಸ್ತೆಗಳ ಉದ್ದಕ್ಕೂ ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳ ವತಿಯಿಂದ ಕುಡಿಯುವ ನೀರು ಮತ್ತು ಪಾನಕ, ಮಜ್ಜಿಗೆಯ ಅರವಟ್ಟಿಗೆ ಹಾಗೂ ಅನ್ನ ಸಂತರ್ಪಣೆಗಾಗಿ ದಾಸೋಹ ಕುಟೀರಗಳನ್ನು ವ್ಯವಸ್ಥೆ ಮಾಡಲಾಗಿತ್ತು. ಈ ಧಾರ್ಮಿಕ ಮಹೋತ್ಸವದಲ್ಲಿ ಮುತ್ತಾನಲ್ಲೂರು ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ 10 ಹಳ್ಳಿಗಳ ಸಾವಿರಾರು ಭಕ್ತರು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಭಕ್ತಿ ಮತ್ತು ಸಂಭ್ರಮದ ಸಮ್ಮಿಲನದಂತಿದ್ದ ಈ ಕಾರ್ಯಕ್ರಮವು ಗ್ರಾಮದಲ್ಲಿ ಹಬ್ಬದ ವಾತಾವರಣವನ್ನ ಸೃಷ್ಟಿಸಿತು. ಶ್ರೀ ಪ್ರಸನ್ನ ಶನೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ವಿಜೃಂಭಣೆಯಿಂದ ಇವತ್ತು ಎಲ್ಲ ಗ್ರಾಮಸ್ಥರು ಸೇರಿ ಆಚರಣೆ ಮಾಡಿದ್ದಾರೆ. ಜೊತೆಗೆ ನಂದ್ಯಾಳ ಯಲ್ಲಮ್ಮ ದೇವಾಲಯದ ಒಂದು ಗಂಗಾ ಪೂಜೆ ಕಾರ್ಯಕ್ರಮ ಕೂಡ ನಡೆದಿದೆ. ಇಂದು ಇತಿಹಾಸ ಪ್ರಸಿದ್ಧ ಮುತ್ತಾನಲ್ಲೂರಿನ ಶ್ರೀ ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ಕರಗ ಮಹೋತ್ಸವ ಕೂಡ ಇದಾಗಿದ್ದು, ಭಾಳ ವಿಶೇಷವಾಗಿ ನಮ್ಮ ದ್ರೌಪದಮ್ಮ ಕರಗದ ಹಿನ್ನೆಲೆ ಏನಪ್ಪ ಅಂತೇಳಿದ್ರೆ, ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು ಮತ್ತು ನಮ್ಮ ಮುತ್ತಾನಲ್ಲೂರು ಎರಡೂ ಕೂಡ ಒಂದು ಬಾಂಧವ್ಯವನ್ನು ಬೆಸೆಯತಕ್ಕಂಥ ಮತ್ತು 2 ಅಂತಾರಾಜ್ಯದ ಸಂಬಂಧಗಳನ್ನು ಬೆಳೆಸ್ತಕ್ಕಂಥ ಈ ಕಾರ್ಯಕ್ರಮ ಆಗಿದೆ. ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳ ಹಿನ್ನೆಲೆಯಿಂದ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಭಾವೈಕ್ಯತೆಯನ್ನು ಮೂಡಿಸ್ತಕ್ಕಂಥದ್ದು, ಸಾಮರಸ್ಯವನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಐಕ್ಯತೆಯನ್ನು ಮೂಡಿಸ್ತಕ್ಕಂಥದ್ದು, ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಉಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ನಡೀತಾ ಇದೆ. ಇವತ್ತು ಹಲವಾರು ದಿನಗಳ ಕಾಲ ನಮ್ಮ ಮುತ್ತಾನಲ್ಲೂರು ಧರ್ಮಸ್ವಾಮಿ ಕರಗ ಏನಿದೆ, ಕಳೆದ 21 ದಿನಗಳ ಕಾಲ ಶ್ರದ್ಧಾಭಕ್ತಿಯಿಂದ ಅದರದೇ ಆದ ವಿಧಾನಗಳಿಂದ ಈ ಕರಗವನ್ನು ಹೊರ್ತಾರೆ. ಹಾಗಾಗಿ ಈ ಒಂದು ಕರಗ ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ವಿಜೃಂಭಣೆಯಿಂದ ಹೆಸರುವಾಸಿಯಾಗಿದೆ, ಆನೇಕಲ್ ತಾಲೂಕಿನಲ್ಲಿ ಆನೇಕಲ್ ಪಟ್ಟಣದಲ್ಲಿ ಎಷ್ಟು ಹೆಸರುವಾಸಿಯಾಗಿದೆ, ಅದೇ ರೀತಿಯಲ್ಲಿ ಕೂಡ ಮುತ್ತಾನಲ್ಲೂರಿನ ಕರಗವು ಕೂಡ ಬಹಳ ಇತಿಹಾಸ ಮತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಇಂಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಕೂಡ ಸರ್ವರೂ ಕೂಡ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ವಿ. ಮತ್ತು ವಿಶೇಷವಾಗಿ 5 ವರ್ಷಗಳಾಗಿತ್ತು ಕರಗ ಮಹೋತ್ಸವ ಆಗಿ. ಈ ಒಂದು 5 ವರ್ಷಗಳ ನಂತರ ಭಾಳ ಹಳ್ಳಿಯಲ್ಲಿ ದೊಡ್ಡ ರೀತಿಯಲ್ಲಿ ಹಬ್ಬದ ವಾತಾವರಣವಾಗಿ ಪ್ರತಿ ಮನೆಯವರು ಕೂಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ. ಈ ಒಂದು ನಮ್ಮ ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಪ್ರತ್ಯೇಕವಶವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ದಾನಿಗಳಿಗೂ ಸಹಕಾರಿಗಳಿಗೂ ಮತ್ತು ಅದನ್ನು ನೇತೃತ್ವ ವಹಿಸಿಕೊಂಡು ಮಾಡ್ತಕ್ಕಂಥ ಮುಂದಾಳತ್ವದವ್ರಿಗೂ ಮತ್ತು ಏನು ಬ್ರಹ್ಮರಥೋತ್ಸವದಲ್ಲಿ ಕಳೆದ 1 ತಿಂಗಳ ಕಾಲ ನಮ್ಮ ಗ್ರಾಮದ ಎಲ್ಲ ಯುವಕರುಗಳು ಆ ತೇರನ್ನು ಕಟ್ಟಿ ಇವತ್ತು
ಎಳೆತಂದು ಇಡೀ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸುತ್ತಾಡಿದ್ದಾರೆ. ಆ ಎಲ್ಲ ಯುವ ಜನರಿಗೂ ವಿಶೇಷವಾಗಿ ನಾನು ವಿಶ್ವನಾಥ್ ರೆಡ್ಡಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ಗ್ರಾಮದ ಏನು ಪ್ರಾರಂಭ 1 ಕಿಲೋಮೀಟ್ರಿಂದ ಗ್ರಾಮದವರೆಗೂ ಇಡೀ ಗ್ರಾಮದಲ್ಲಿ ದೀಪಾಲಂಕಾರವನ್ನು ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಧರ್ಮರಾಯ ಸ್ವಾಮಿ ದೇವಾಲಯ ಬಳಿ ನಮ್ಮ ಯಾರು KS ಅವರು ಮತ್ತು ಜಯರಾಮ್ ಸರ್ಜಾ ಅವರು, ಮುರಳಿ ಅವರು, ಇವರು ಅನ್ನದಾಸೋಹವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಕಾರ್ಯಕ್ರಮ ಇಷ್ಟು ವಿಜೃಂಭಣೆ ಮಾಡಲಿಕ್ಕೆ ಎಲ್ಲರೂ ಕೂಡ ಕಾರಣಭೂತರಾಗಿರ್ತಾರೆ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಮತ್ತು ವಿಶೇಷವಾಗಿ ನಮ್ಮ ಬೆಸ್ಕಾಂ ಇಲಾಖೆ ಮತ್ತು ಆರಕ್ಷಕ ಇಲಾಖೆಯವರು 3 ದಿನಗಳಿಂದ ಗ್ರಾಮದಲ್ಲಿ ಎಲ್ಲ ರೀತಿಯ ಸಾಮರಸ್ಯಕ್ಕೆ ಮತ್ತು ಯಾವುದೇ ರೀತಿಯ ಸಮಸ್ಯೆಗಳು ಬರೆದಿದ್ದ ರೀತಿಯಲ್ಲಿ ನಮ್ಮ ಸೂರ್ಯ ಠಾಣೆಯ CPI ಅವರ ತಂಡ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ನಾನು ಎಲ್ಲ ಗ್ರಾಮಸ್ಥರ ಪರವಾಗಿ ತುಂಬ ವಂದನೆಗಳನ್ನ ಮತ್ತು ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮ್ಮ ಗ್ರಾಮದಲ್ಲಿ ಬಂದು ತಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ಗ್ರಾಮಸ್ಥರ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಭಾರಿ ವಿಶೇಷವಾಗಿ ಒಂಟೆ ಬಂದಿದೆ, ಅದೇ ಹೇಳಿಲ್ವಾ, ಎಲ್ಲರೂ ಕೂಡ ಬೇರೆ ಬೇರೆ ಇವತ್ತು ಒಂಟೆಗಳಿರ್ಬೋದು, ಎತ್ತುಗಳಿರ್ಬೋದು, ಬೇರೆ ಬೇರೆ ಡೋಲು ಕೊಂಬೆಗಳಿರ್ಬೋದು, ನೆನ್ನೆ ಒನಕೆ ಕರಗೋತ್ಸವ ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಜಾತ್ರೆಗೆ ಯಾವ ರೀತಿ ಒಂದು ಪುಷ್ಟಿಯನ್ನು ಕೊಡಬೇಕೋ ಇವೆಲ್ಲವೂ ಕೂಡ ನಮ್ಮ ಬಾಂಧ್ಯಗಳನ್ನು ಬೆಳೆಸಿರ್ತಕ್ಕಂಥ ಮತ್ತು ಇದು ಒಂದು ಒಳ್ಳೆಯ ಬೆಳವಣಿಗೆ. ಹಾಗಾಗಿ ಇದಕ್ಕೆಲ್ಲ ರೀತಿಯಲ್ಲಿ ಸಹಕಾರ ನೀಡಿದಂಥ ಎಲ್ರಿಗೂ ಕೂಡ ತುಂಬ ವಂದನೆಗಳು. ಮುತಾನಲ್ಲೂರು ಗ್ರಾಮದಲ್ಲಿ ಇವತ್ತು ವಿಜೃಂಭಣೆಯಿಂದ ಶನಿಮಾತ್ಮ ದೇವಸ್ಥಾನದ ಬ್ರಹ್ಮರಥೋತ್ಸವ, ನಂದಾಲೆಮ್ಮನ ಒಂದು ದೇವಸ್ಥಾನದ ಕಾರ್ಯಕ್ರಮ ಮತ್ತು ರಾತ್ರಿಗೆ ವಿಜೃಂಭಣೆ ಕರಗ ಮಹೋತ್ಸವ ಮತ್ತು ವೀರಭದ್ರ ಸ್ವಾಮಿಯ ಒಂದು ಜಾತ್ರೆಯೂ ಸಹ ಇದೆ. ಸುಮಾರು 4-5 ವರ್ಷ ಆಗಿತ್ತು ಜಾತ್ರೆ ಮಾಡಿ. ಈ ಸಲ ಬಹಳ ವಿಜೃಂಭಣೆಯಿಂದ ಇಡೀ ಊರಿನ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರ ಎಲ್ಲರ ಸಹಕಾರದಿಂದ ವಿಜೃಂಭಣೆಯ ಕರಗ ಮಹೋತ್ಸವ ನಡೆಯುತ್ತೆ. ದಯವಿಟ್ಟು ಭಕ್ತಾದಿಗಳು ಬರಬೇಕಾಗಿ ವಿನಂತಿ. ಈ ದಿವಸ ಇಡೀ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬೆಂಗಳೂರು ಕರಗ ಬಿಟ್ಟರೆ ಮುತ್ತನಲ್ಲೂರಿನ ಕರಗ ಪ್ರಸಿದ್ಧವಾದಂತಹ ಕರಗ. ದಯವಿಟ್ಟು ಎಲ್ಲರೂ ಬರಬೇಕಾಗಿ ವಿನಂತಿ. ಆ ಭಗವಂತ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ.